ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮನಾಗು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಜನರಲ್ ಅವೇರ್ನೆಸ್ ರಿಲೇಟೆಡ್ ಮಾತಾಡ್ತೀನಿ. ಅಂದ್ರೆ ಯಾವ್ದೆಲ್ಲ ಟಾಪಿಕ್ಸ್ ಬರುತ್ತೆ ಆ್ಯಂಡ್ ಸೋರ್ಸಸ್ ಯಾವ್ದು ಫಾಲೋ ಮಾಡೋದು ಆ್ಯಂಡ್ ಹಾಗೇನೆ ಲಾಸ್ಟ್ ಟೈಮ್ ಕ್ವಶನ್ಸ್ ಯಾವ ಥರದ್ದೆಲ್ಲ ಕೇಳಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟು ನಾವು ಯಾವ್ದ್ಯಾವ್ದೆಲ್ಲ ಟಾಪಿಕ್ಸ್ ಬರುತ್ತೆ ಅಂತ ನೋಡೋದಾದ್ರೆ ನ್ಯಾಷನಲ್ ಅಫೇರ್ಸ್ ಇರುತ್ತೆ, ಹಾಗೆ ಸ್ಟೇಟ್ದು ಆ್ಯಂಡ್ ಇಂಟರ್ನ್ಯಾಷನಲ್ ಅಫೇರ್ಸ್ ಇರುತ್ತೆ, ಆ್ಯಂಡ್ ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ, ಎಕನಾಮಿಕ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ, ಆಮೇಲೆ ಡಿಫೆನ್ಸ್, ಸ್ಪೋರ್ಟ್ಸ್ ಆಗಿರ್ಬೋದು, ಆ್ಯಂಡ್ ಬುಕ್ಸ್ ರಿಲೇಟೆಡ್ ಇರುತ್ತೆ, ಫೆಸ್ಟಿವಲ್ ರಿಲೇಟೆಡ್ ಇರುತ್ತೆ, ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಇರ್ತವೆ, ಆ್ಯಂಡ್ ಆ್ಯಪ್ಸ್ ಬಗ್ಗೆ ಇರುತ್ತೆ, ಅವಾರ್ಡ್ಸ್ ರೆಕಗ್ನಿಷನ್ ಬಗ್ಗೆ ಇರುತ್ತೆ, ಆಮೇಲೆ ಸ್ಕೀಮ್ಸ್ ರಿಲೇಟೆಡ್ ಇರುತ್ತೆ, ರ್ಯಾಂಕ್ಸ್ ಮತ್ತು ರಿಪೋರ್ಟ್ ರಿಲೇಟೆಡ್ ಇರುತ್ತೆ, ಆ್ಯಂಡ್ MOU ಸೈನ್ ಆಗಿದ್ರೆ ಅದ್ರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಅದಾದಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಇರುತ್ತೆ, ಆಮೇಲೆ ಆಬ್ಲಿಚರೀಸ್ ಬಗ್ಗೆ ಇರುತ್ತೆ, ಅಕ್ವಿಸಿಷನ್ ಆ್ಯಂಡ್ ಮರ್ಜರ್ಸ್ ಬಗ್ಗೆ ಇರುತ್ತೆ, ಆ್ಯಂಡ್ ಇದೆಲ್ಲ ಬಿಟ್ಟರೆ ಹೆಡ್ ಕ್ವಾರ್ಟರ್ಸ್ ಬಗ್ಗೆ ಕೇಳ್ತಾರೆ, ಆ್ಯಂಡ್ ಸ್ಟೇಟ್ದು ಕ್ಯಾಪಿಟಲ್ ಮತ್ತು CM ಕೇಳ್ತಾರೆ, ಆ್ಯಂಡ್ ಮಿನಿಸ್ಟ್ರೀಸ್ ರಿಲೇಟೆಡ್ ಇರುತ್ತೆ, ಆಮೇಲೆ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ, ಟೈಗರ್ ರಿಸರ್ವ್ಸ್ ಬಗ್ಗೆ ಎಲ್ಲ ಕೇಳ್ತಾರೆ, ಆ್ಯಂಡ್ ಇದು ಬೇರೆ ಬೇರೆ ಕಂಟ್ರಿದು PM ಬಗ್ಗೆ ಕೇಳ್ತಾರೆ, ಆ್ಯಂಡ್ ಹಾಗೆ ಈಗ ಆಧಾರ್ ಕಾರ್ಡ್ ಇರುತ್ತಲ್ಲ ಅದ್ರದ್ದು ಡಿಜಿಟ್ಸ್ ಇರುತ್ತಲ್ಲ, ಇದೇ ಥರ ಸುಮಾರು ಕಾರ್ಡ್ಗಳು ಇರ್ತವೆ, ಸುಮಾರು ಡಿಜಿಟ್ಗಳು, ಅದ್ರ ಬಗ್ಗೆ ಎಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಹಾಗೇನೆ ವೆಬ್ಸೈಟ್ಸ್ ಯಾವ್ದಾದ್ರು ಬಿಟ್ಟಿದ್ದಾರೆ, ಲಾಂಚ್ ಮಾಡಿದ್ದಾರೆ ಅಂದರೆ ಅದ್ರ ರಿಲೇಟೆಡು ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ನಾವು ಸೋರ್ಸಸ್ ರಿಲೇಟೆಡ್ ನೋಡೋದಾದರೆ PDF ಸೋರ್ಸಸ್ ಅಂತ ಬಂದರೆ, ನಾನು ಲಾಸ್ಟ್ ಟೈಮು ಅಫೇರ್ಸ್ ಕ್ಲೌಡ್ದು ಬೈ ಮಾಡಿದೆ. ಅದು ಚೆನ್ನಾಗಿದೆ, ನಿಮಗೆ ಎಲ್ಲ ಟಾಪಿಕ್ ವೈಸೇ ಇರುತ್ತೆ ಅದರಲ್ಲಿ ನೀಟಾಗಿ. ನಾನು ಅದರವಾಗ ಆ ಟೈಮಲ್ಲಿ ಮಂತ್ಲಿ PDFs ನಾನು ನೋಡ್ಕೊಂಡಿದ್ದು, ಬರೀ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ವೀಕ್ಲಿದು ನೋಡಿಕೊಂಡೆ. ಬಿಕಾಸ್ ಡಿಸೆಂಬರ್ಗೆ ಎಕ್ಸಾಮ್ ಇದ್ದಿದ್ದ ಕಾರಣ ನಾನು ನವೆಂಬರ್ದು ಫುಲ್ಲು ಡಿಸೆಂಬರಲ್ಲಿ ಓದ್ಕೊಳ್ಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಆವಾಗ ನವೆಂಬರ್ದು ಮಾತ್ರ ನಾನು ವೀಕ್ಲಿದು ಅದ್ರಲ್ಲಿ ನೋಡ್ಕೊಂಡಿದ್ದೆ. ಚೆನ್ನಾಗಿದೆ, ಅಂದರೆ ನೀವು ಇಷ್ಟುದ್ದ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಅದಾದಮೇಲೆ ಬರೀ ಅವರೇ ಕ್ವಶನ್ ಫ್ರೇಮ್ ಮಾಡಿರೋ ಥರ, ಇವಾಗ ಸ್ಮಾರ್ಟ್ ಪಾಯಿಂಟ್ಸ್ ಥರ ಯಾವಾಗ, ವಾಟ್, ವೆನ್, ಡೇಟು, ಈ ಥರದ್ದೆಲ್ಲ ಹೇಳಿರ್ತಾರೆ. ಅದು ಚೆನ್ನಾಗಿದೆ, ತಗೋಬೋದು. ಅದು ಬಿಟ್ಟರೆ ನಾನು ಈ ಸತಿ ಬೈ ಮಾಡಿರೋದು ಸ್ಮಾರ್ಟ್ ಕಿಡ್, ಅದು ಇದರಲ್ಲೂ ಚೆನ್ನಾಗಿದೆ. ನಾನು ಇವಾಗ ಮೇ ತಿಂಗಳದು ಮೇ ಮಂತ್ದು ವೀಕ್ಲಿ PDFನ ನೋಡ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ ನ್ಯಾಷನಲ್ ಅಫೇರ್ಸ್ ಆಗಿರ್ಬೋದು, ನ್ಯಾಷನಲ್ ಸ್ಟೇಟ್ ಒಂದು ಕಡೆ, ಇಂಟರ್ನ್ಯಾಷನಲ್ ಒಂದು ಕಡೆ, ಈ ಥರದ್ದೆಲ್ಲ ಟಾಪಿಕ್ ವೈಸ್ ಮಾಡ್ಕೊಂಡು ಬಂದಿದ್ದಾರೆ. ಚೆನ್ನಾಗಿದೆ PDF. ಇದರಲ್ಲೂ ಹಾಗೇನೆ ಇಷ್ಟುದ್ದ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಸ್ಮಾರ್ಟ್ ಪಾಯಿಂಟ್ಸ್ ಥರ ಕೊಟ್ಟಿರ್ತಾರೆ. ಸೊ ನಾವು ಒಂದ್ಸತಿ ಎಕ್ಸ್ಪ್ಲನೇಷನ್ ಓದಿ ಆಮೇಲೆ ಮತ್ತೆ ಇದನ್ನ ಓದ್ಕೊಂಡಾಗ ನಮಗೆ ಹೆಲ್ಪ್ ಆಗುತ್ತೆ. ಇವಾಗ ಒಂದ್ಸತಿ ರಿವೈಸ್ ಮಾಡ್ದಂಗೆ ಆಗುತ್ತೆ. ಅದಾದ್ಮೇಲೆ ನಾವು ಮತ್ತೆ ಇನ್ಯಾವಾಗಲೂ ತೆಗಿತೀವಿ ಅಂತ ಹೇಳಿದಾಗ ಆ ಶುದ್ಧ ಎಕ್ಸ್ಪ್ಲನೇಷನ್ ನೋಡೋ ಅವಶ್ಯಕತೆ ಇರಲ್ಲ. ಈ ಥರ ಸ್ಮಾರ್ಟ್ ಪಾಯಿಂಟ್ಸ್ ಏನು ಕೊಟ್ಟಿರ್ತಾರೆ ಅದರಲ್ಲೇ ನಾವು ನೋಡಿಕೊಂಡು ಆರಾಮಾಗಿ ಕಲ್ತ್ಕೋಬೋದು. ಆ್ಯಂಡ್ ಇದ್ರ PDFದು ಲಾಸ್ಟಲ್ಲಿ ಏನು ಮಾಡಿರ್ತಾರೆ, ಬುಕ್ಸ್ ಆಗಿರ್ಬೋದು, ಆಮೇಲೆ ಆ ವೀಕಲ್ಲಿ ನ್ಯೂಸಲ್ಲಿ ಇರುವಂಥ ಇದು ನ್ಯಾಷನಲ್ ಪಾರ್ಕ್ಸು, ಟೈಗರ್ ರಿಸರ್ವ್ಸು, ಈ ಥರದ್ದೆಲ್ಲ ಕೊಟ್ಟಿರ್ತಾರೆ. ಆಮೇಲೆ ಇಂಪಾರ್ಟೆಂಟ್ ಡೇಟ್ಸ್ದು ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಅಫೇರ್ಸ್ ಕ್ಲೌಡ್ ಅಥವಾ ಸ್ಮಾರ್ಟ್ ಕಿಡ್ ಯಾವ್ದಾದ್ರು PDF ಟ್ರೈ ಮಾಡ್ಬೋದು. ಆ್ಯಂಡ್ ಹಾಗೇನೆ ಎಕ್ಸಾಮ್ ಜೀನಿಯಸ್ ಅಂತಲೂ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ನಾನು ಲಾಸ್ಟ್ ಟೈಮ್ RRB ಕ್ಲರ್ಕ್ಗೆ ಅಂತ PDF ಬೈ ಮಾಡಿದ್ದೆ, ಅಂದರೆ ಟಾಪ್ 1000 ಕ್ವಶನ್ಸ್ ಅನ್ನೋ ಥರ. ಸೊ ಈ ಸತಿನೂ ಎಕ್ಸಾಮ್ ಟೈಮಲ್ಲಿ ಏನಾದ್ರು ಬಿಟ್ಟರೆ ಅದರ ಬೈ ಮಾಡ್ತೀನಿ. ಅದು ನಿಮ್ಗೆ ಏನಾಗುತ್ತೆ, 1000 ಕ್ವಶನ್ ಒಟ್ಟಿಗೆ ಸಿಕ್ಕಿದಾಗ ನಿಮಗೆ ಅದು ರಿವೈಸ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಎಕ್ಸಾಮ್ ಜೀನಿಯಸ್ ಅವ್ರದ್ದು. ಆ್ಯಂಡ್ ಹಾಗೆಯೇ ಯೂಟ್ಯೂಬ್ ಸೋರ್ಸಸ್ ಯಾರ್ದೆಲ್ಲ ಫಾಲೋ ಮಾಡ್ಬೋದು ಅಂತ ಹೇಳಿದ್ರೆ, ಶೀತಲ್ ಶರ್ಮಾ ಮ್ಯಾಮ್ದು ಫಾಲೋ ಮಾಡ್ಬೋದು. ಅವ್ರದ್ದು ನಾನು ಸದ್ಯಕ್ಕೆ ವೀಕ್ಲಿ ಇದು ವಿಡಿಯೋಸ್ ನೋಡ್ತಿದ್ದೀನಿ, ಆ್ಯಂಡ್ ಹಾಗೇನೆ ಮಂತ್ಲಿದು ನೋಡ್ತೀನಿ ಈ ಮೇ ತಿಂಗಳಿಂದ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಇವ್ರದ್ದು ನೋಡೋಕ್ಕೆ ಶುರು ಮಾಡಿದ್ದೀನಿ RRB ಕ್ಲರ್ಕ್ ಮೇನ್ಸ್ ಟೈಮಲ್ಲಿ. ಸೊ ಇವ್ರದ್ದು ನಿಮಗೆ ಎಲ್ಲೂ ಬೋರ್ ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಮಧ್ಯೆ ಟ್ರಿಕ್ಸ್ಗಳನ್ನೂ ಹೇಳ್ತಾರೆ ನಮಗೆ ನೆನ್ಪಿಟ್ಕೊಳ್ಳೋದಕ್ಕೆ. ಸೊ ಶೀತಲ್ ಶರ್ಮಾ ಮ್ಯಾಮ್ದು ನೀವು ಕ್ಲಾಸ್ಗಳು ಕೇಳ್ಬೋದು. ಆ್ಯಂಡ್ ಹಾಗೆಯೇ ನಾನು ಮಂತ್ಲಿದು ಮತ್ತೆ ಲಾಸ್ಟ್ ಇಯರ್ ಕೇಳ್ಕೊಂಡು ಬಂದಿದ್ದು ಪುಷ್ಪಾಂಡೆ ಸರ್ದು. ಇವ್ರದ್ದು ನಾನು ಮಂತ್ಲಿ ಕ್ಲಾಸಸ್ ನೋಡ್ತಿದ್ದೆ. ಸೊ ಇವ್ರದ್ದು ಅಡ್ಜಸ್ಟ್ ಆಗಿರೋದ್ರಿಂದ ನಾನು ಈ ಸತಿನೂ ಇವ್ರದ್ದು ಮಂತ್ಲಿದು ಕ್ಲಾಸ್ಗಳು ನೋಡ್ತೀನಿ. ನಾನು ವೀಕ್ಲಿ ನೋಡೋದು ಶೀತಲ್ ಶರ್ಮಾ ಮ್ಯಾಮ್ದು, ಮಂತ್ಲಿದು ಇವರಿಬ್ರದ್ದು ಕ್ಲಾಸ್ ಕೇಳ್ತೀನಿ. ಆ್ಯಂಡ್ ಹಾಗೆಯೇ ಇನ್ನು ಎಕ್ಸಾಮ್ ಟೈಮ್ಗಳಲ್ಲಿ ಗೈಡ್ಲಿಲಿ ಆದಿತ್ಯ ಸರ್ ಇದಾರಲ್ಲ, ಅವರು ಟಾಪ್ 250 ಕ್ವಶನ್ಸ್ ಅನ್ನೋ ಥರ ಎಲ್ಲ ವೀಡಿಯೋಸ್ ಮಾಡ್ತಾರೆ. ಸೊ ಎಕ್ಸಾಮ್ ಟೈಮಲ್ಲಿ ಈ ಥರ ಯಾರು ವೀಡಿಯೋಸ್ ಮಾಡಿರ್ತಾರೆ ಅದನ್ನು ಜಾಸ್ತಿ ನೋಡ್ಕೊತೀನಿ. ಸದ್ಯಕ್ಕೆ ವೀಕ್ಲಿ ಮತ್ತು ಮಂತ್ಲಿದು ಶೀತಲ್ ಶರ್ಮಾ ಮ್ಯಾಮ್ ಮತ್ತು ಪುಷ್ಪಾಂಡೆ ಸರ್ದು ನೋಡ್ಕೊತೀನಿ. ನಾನು ಸದ್ಯಕ್ಕೆ ಡೈಲಿದು ಏನು ಕರೆಂಟ್ ಅಫೇರ್ಸ್ ನೋಡ್ಕೊತಾ ಇಲ್ಲ, ವೀಕ್ಲಿದು ನೋಡ್ಕೊತಿದ್ದೀನಿ. ಆ್ಯಂಡ್ ಹಾಗೇನೆ ಮಂತ್ಲಿದು ನೋಡ್ಕೊತೀನಿ. ಡೈಲಿ ಇವಾಗಲೇ 6 ಮಂತ್ಸ್ದೆಲ್ಲ ನಾನು ನೋಡ್ಕೊಳಕ್ಕೆ ಹೋಗಲ್ಲ.
ಹತ್ತತ್ರ ಬರ್ತಿದ್ದಂಗೆನೆ ಕೊನೆಯಲ್ಲಿ ಒಂದು 2-3 ಮಂತ್ಸ್ದು ಬೇಕಿತ್ತು ಅಂತ ಹೇಳಿದ್ರೆ, ನನಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಮಾತ್ರ ನಾನು ಡೈಲಿ ನೋಡ್ಕೋತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ವೀಕ್ಲಿದ್ ನೋಡ್ಕೊಂಡು ಬರೀ ಮಂತ್ಲಿದೇ ನೋಡ್ಕೊಳ್ಳೋದು. ಅಂಡ್ ನಾನು ಲಾಸ್ಟ್ ಇಯರ್ ಬರೀ ಮಂತ್ಲಿದೇ ನೋಡ್ಕೊಂಡು ಬಂದಿದ್ದೆ. ಅಂಡ್ ಹಾಗೇನೆ ನಾನು ಲಾಸ್ಟ್ ಏನ್ ಮಿಸ್ಟೇಕ್ ಮಾಡಿದ್ದು ಅಂತ ಹೇಳಿದ್ರೆ, ಪ್ರಿಲಿಮ್ಸ್ SBI ಮತ್ತೆ IBPS ಕೊಟ್ಮೇಲೆ ನಾನು ಕರೆಂಟ್ ಅಫೇರ್ಸ್ನ ನೋಡ್ಕೊಂಡಿದ್ದು. ನಾನು ಅವಾಗಲೇ ನಾನು ಏನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ ಮೇನ್ಸ್ ಅಲ್ಲಿ ಅನ್ನೋ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೆ. ಅಂಡ್ ಹಾಗೇನೆ ಇಲ್ಲಿ ಎಷ್ಟು ತಿಂಗಳದು ಓದ್ಕೊಳ್ಳೋದು ಅಂತ ಹೇಳೋದಾದ್ರೆ, ನೀವು 6 ಮಂತ್ಸ್ ಕರೆಕ್ಟಾಗಿ ಓದ್ಕೊಬೋದು. ಅಂಡ್ ಹಾಗೇನೆ ಅಷ್ಟೊಂದೆಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ ಅಂತ ಹೇಳೋರು ಕೊನೆ 4 ಮಂತ್ಸ್ದುವೆ ನೀಟಾಗಿ ಓದ್ಕೋಬಹುದು. ಫುಲ್ಲು ಒಂದು ಬಿಡ್ದಂಗೆ ಓದ್ಕೋತೀರಾ ಅಂತ ಹೇಳಿದ್ರೆ ಆರಾಮಾಗಿ ನೀವು ಏನ್ ಹೇಳ್ತೀವಿ ಸೆಕ್ಷನಲ್ ಕ್ಲಿಯರ್ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ಹಾಗೇನೆ IBPS ಟೈಮಲ್ಲೂ ಅಷ್ಟೇನೆ ನಾನು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮತ್ತೆ ನವೆಂಬರ್ದು ಒಂದು ಸ್ವಲ್ಪ ನೋಡ್ಕೊಂಡಿದ್ದಷ್ಟೇನೆ ನಂದು ಸೆಕ್ಷನಲ್ ಕ್ಲಿಯರ್ ಆಗಿದೆ. ಬಟ್ ಅದು RRB PO ಮತ್ತೆ RRB ಕ್ಲರ್ಕ್ ಬರೋ ಅಷ್ಟರಲ್ಲಿ ನಾನು ಆಗಸ್ಟ್ ಇಂದ ನೋಡ್ಕೊಂಡಿದ್ನಲ್ಲ, ಸೊ 6 ಮಂತ್ಸ್ಗಿಂತ ಜಾಸ್ತಿನೇ ನಾನು ಓದಂಗೆ ಆಗಿತ್ತು. ಸೊ ನೀವು ಕೊನೆ 4 ಮಂತ್ಸ್ದು ಕರೆಕ್ಟಾಗಿ ನೋಡ್ಕೊಂತೀರಾ ಅಂತ ಹೇಳಿದ್ರು ನೀವು ಸೆಕ್ಷನಲ್ ಕ್ಲಿಯರ್ ಮಾಡ್ಕೋಬಹುದು. ಅಂದ್ರೆ ಇದು ನನಗೆ GL ಸೆಕ್ಷನಲ್ ಮಾತ್ರ ಕ್ಲಿಯರ್ ಮಾಡಿದ್ರೆ ಸಾಕು, ನಾನು ಮಿಕ್ಕಿದ್ರಲ್ಲೆಲ್ಲ ಜಾಸ್ತಿ ಸ್ಕೋರ್ ಮಾಡ್ಕೊತೀನಿ ಅಂತ ಅನ್ಕೊಳ್ಳೋರು ಕೊನೆ 4 ಮಂತ್ಸ್ ಓದಿದ್ರು ಸಾಕು. ಬಟ್ ನಮಗೆ ಮಾರ್ಕ್ಸ್ ಚೆನ್ನಾಗೇ ಬರಬೇಕು, ನಾವು ನೀಟಾಗಿ ಕಲ್ತ್ಕೊಂಡು ಅದರಲ್ಲೂ 20+ ಸ್ಕೋರ್ ಮಾಡಬೇಕು ಅಂತ ಇದ್ದವರು ಈ 6 ಮಂತ್ಸ್ ನೋಡ್ಕೊಳ್ಳೋಕೆ ಇವಾಗ ಶುರು ಮಾಡ್ಕೊಬಹುದು. ಅಂಡ್ ಹಾಗೇನೆ ಕೆಲವೊಂದ್ಸತಿ 8 to 10 ಮಂತ್ಸ್ ಬ್ಯಾಕ್ 2 to 3 ಕ್ವಶನ್ಸ್ ಈ ತರ ಕೇಳ್ತಾರೆ. ಲಾಸ್ಟ್ ಟೈಮು SBL ಅನ್ಕೊಂತೀನಿ ಮಾರ್ಚ್ ಅಲ್ಲಿ ಯಾವುದೋ ಒಂದು PM ಆಗಿದ್ರು, ಯಾವ್ದು ಕೆನಡಾದ ಯಾವ್ದು ನನಗೆ ನೆನಪಿಲ್ಲ, ಬಟ್ ಅದನ್ನ ಕೇಳಿದ್ರು. ಸೊ ಇದೇ ತರ ಎಲ್ಲೋ ಒಂದ್ 2-3 ಕ್ವಶನ್ಸ್ ಈ ತರ ತುಂಬಾ 8 to 10 ಮಂತ್ಸ್ ಬ್ಯಾಕ್ ಕೇಳೋ ಚಾನ್ಸಸ್ ಇರುತ್ತೆ. ಬೆಸ್ಟ್ ಅಂತ ಹೇಳಿದ್ರೆ ನೀವು 6 ಮಂತ್ಸ್ ಇಂದಾನೆ ಓದ್ಕೊಳ್ಳೋದು ಬೆಸ್ಟ್. ತೀರಾ ನನ್ಗೆ ಅಷ್ಟೊಂದು ನೆನ್ಪಿಟ್ಕೊಳಕ್ ಆಗಲ್ಲ ಅಂತ ಹೇಳಿದವರು ಕೊನೆ 4 ಮಂತ್ಸ್ ನೀಟಾಗಿ ಓದ್ಕೊಂಡ್ರೆ ಸಾಕಾಗುತ್ತೆ. ಅಂಡ್ ಹಾಗೇನೆ ನಾನು PDF ಅಲ್ಲಿ ಇರೋದೆಲ್ಲ ಇಲ್ಲಿ ವಿಡಿಯೋದಲ್ಲಿ ನೋಡೋದೆಲ್ಲ ಬರ್ಕೊಂತಿದ್ದೀನ ಇವಾಗ ಅಂತ ಹೇಳಿದ್ರೆ ಇಲ್ಲ, ಅಷ್ಟೊಂದೆಲ್ಲ ನಾನು ಬರ್ಕೊಳ್ಳಲ್ಲ. ನಾನು ಬರ್ಕೊಂತಿರೋದು ಮೇನ್ ಈ ತರ ಹೆಡ್ ಕ್ವಾರ್ಟರ್ಸ್ ರಿಲೇಟೆಡ್ ಯಾವ್ದಾದ್ರು ಇದ್ರೆ, ಅದಾದ್ಮೇಲೆ ಮಿನಿಸ್ಟ್ರೀಸ್ದು ಒಂದ್ ಕಡೆ ಆಲ್ರೆಡಿ ಲಾಸ್ಟ್ ಇಯರೇ ಬರ್ದಿಟ್ಕೊಂಡಿದ್ದೆ ನಾನು, ಅದು ಬರ್ದಿಟ್ಕೊಂಡಿದ್ದೀನಿ. ಅಂಡ್ ಸ್ಕೀಮ್ಸ್ ಇದೆಲ್ಲ ಹೇಗ್ ಬರ್ಕೊಳ್ಳೋದು ಅಂತ ಹೇಳಿದ್ರೆ, ಈ ಸ್ಕೀಮ್ ಯಾವಾಗ್ಲೂ ಇವಾಗ ಬಂದಿದೆ, ಅದ್ರದ್ದು ಲಾಂಚ್ ಡೇಟ್ ಯಾವುದು, ಲಾಂಚ್ ಇಯರ್ ಯಾವುದು, ಈ ತರ ಒಂದ್ ಕಡೆ ಬರ್ದಿಟ್ಕೊಳ್ಬೋದು. ಬಿಕಾಸ್ ಇದೇನಾಗುತ್ತೆ ಅಂತ ಹೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ನಮ್ಗೆ ಓದ್ಕೊಳ್ಳೋದಕ್ಕೆ ಸುಲಭ ಅಂತ ಅನ್ಸುತ್ತೆ. ಸೊ ಈ ತರ ಸ್ಮಾಲ್ ಈ ತರದ್ದೆಲ್ಲ ಏನೇನಿರುತ್ತೆ ಅದನ್ನ ಬರ್ಕೊಂತಿದ್ದೀನಿ ಅಷ್ಟೇ. ಇವಾಗ ನ್ಯಾಷನಲ್ ಪಾರ್ಕ್ ಯಾವ್ದೋ ಬಂದಿತ್ತು ಅದನ್ನ ಬರ್ಕೊಂತೀನಿ. ಅಂಡ್ ಹಾಗೇನೆ ಈಗ ಡಿಜಿಟ್ಸ್ ಅಂತ ಹೇಳಿದ್ನಲ್ಲ, ಯಾವ್ದೋ ಒಂದು ಅದು ಇವಾಗ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದನ್ನ ಬರ್ಕೊಂತೀನಿ. ಫುಲ್ಲು ಡೀಟೇಲ್ ಆಗಿ ಎಲ್ಲಾನು ಬರ್ಕೊಂಡು ಕೂತ್ಕೊಳಕ್ ಹೋಗಲ್ಲ. ಆ ತರ ಫುಲ್ ಬರ್ಕೊಳಕ್ ಹೋಯ್ತು ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೇನೆ ಈ ತರದ್ ಯಾವ್ದು ಸ್ವಲ್ಪ ಸ್ಟ್ಯಾಟಿಕ್ ಕೇಳ್ಬೋದು ಅಂತ ಅನ್ಸುತ್ತೆ ಅಂತದನ್ನ ಮಾತ್ರ ಒಂದ್ ಕಡೆ ಬರ್ಕೊಂತೀನಿ ಅಷ್ಟೇ. ಅಂಡ್ ಲಾಸ್ಟ್ ಇಯರ್ RRB ಕ್ಲರ್ಕ್ ಅಂತೂ ತುಂಬಾ ಸ್ಟ್ಯಾಟಿಕ್ ಕೇಳಿದ್ರು. ಸ್ಟ್ಯಾಟಿಕ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದೆ, ಆ ಟೈಮಲ್ಲಿ ನಡೆದಿರೋದ್ರ ಬಗ್ಗೆನೇ ಸ್ಟ್ಯಾಟಿಕ್ ಕೇಳಿರ್ತಾರೆ. ಹೇಗೆ ಅಂತ ಹೇಳಿದ್ರೆ ಯಾವುದೋ ಒಂದು ಡ್ಯಾಮ್ ಆ ಟೈಮಲ್ಲಿ ಫೇಮಸ್ ಆಗಿತ್ತು ಅನ್ಕೊಳ್ಳಿ, ಆ ಡ್ಯಾಮು ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಕೇಳ್ತಾರೆ. ಸೊ ಈ ತರ. ಅಂಡ್ ಹಾಗೇನೆ ಲಾಸ್ಟ್ ಟೈಮ್ ನಮ್ಗೆ RRB ಕ್ಲರ್ಕ್ ಟೈಮಲ್ಲಿ ಇರಾನಿ ಕಪ್ ಅಂತ ಕೇಳಿದ್ರು. ಅದು ಯಾವಾಗ್ಲೂ ಅವಾಗ ನಡೆದಿರುತ್ತೆ ಸ್ಪೋರ್ಟ್ಸ್, ಅದು ಆ ಕಪ್ಪು ಯಾವ್ದು ಸ್ಪೋರ್ಟ್ಸ್ ರಿಲೇಟೆಡ್. ಸೊ ಈ ತರದೆಲ್ಲ ಕೇಳ್ತಾರೆ. ಅಂಡ್ ಹಾಗೇನೆ ಹೆಡ್ ಕ್ವಾರ್ಟರ್ಸ್ ಬಗ್ಗೆನೂ ಕೇಳ್ತಾರೆ. ಒಂದು ಬ್ಯಾಂಕ್ ರಿಲೇಟೆಡ್ ಹೆಡ್ ಕ್ವಾರ್ಟರ್ಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವ್ದಿರುತ್ತೆ ಅದ್ರದ್ದು ಹೆಡ್ ಕ್ವಾರ್ಟರ್ಸ್ ಕೇಳ್ಬೋದು. ಅಂಡ್ ಮಿನಿಸ್ಟರ್ಸ್, ಯೂನಿಯನ್ ಮಿನಿಸ್ಟರ್ಸ್ ಆಲ್ಮೋಸ್ಟ್ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಕೇಳಿದ್ದಾರೆ. ಅಂಡ್ ಹಾಗೇನೆ ಸ್ಟೇಟ್ದು ಕ್ಯಾಪಿಟಲ್ ಅಥವಾ CM ರಿಲೇಟೆಡ್ ಬಗ್ಗೆನೂ ಲಾಸ್ಟ್ ಟೈಮ್ ನಮಗೆ ಕೇಳಿದ್ದಾರೆ. ಅಂಡ್ ಹಾಗೆ ಡಿಫೆನ್ಸ್, ಅದು ಮೇನ್ ಆಗಿ ಡಿಫೆನ್ಸ್. ಇವಾಗ ಮಿಲಿಟರಿ ಎಕ್ಸರ್ಸೈಸ್ ನಡೆದಿರುತ್ತಲ್ವಾ 2 ದೇಶದ ಮಧ್ಯ, ಸೊ ಅದನ್ನ ಕೇಳ್ಬಿಟ್ಟು ಇದು ಯಾವ ದೇಶದ ಮಧ್ಯೆ ನಡೀತು, ಇಂಡಿಯಾ ಅಂಡ್ ಇನ್ಯಾವ ದೇಶದ ಮಧ್ಯೆ ನಡೆದಿದೆ, ಸೊ ಈ ತರ ಕೇಳ್ತಾರೆ. ಅಂಡ್ ಹಾಗೇನೆ ಸ್ಕೀಮ್ಸ್ ಹೇಗೆ ಅಂತ ಹೇಳಿದ್ರೆ ಒಂದು ಅಮೌಂಟ್ ಕೇಳ್ಬೋದು. ಇವಾಗ ಕ್ರಿಟಿಕಲ್ ಮಿನರಲ್ ಮಿಷಿನ್ ಅಮೌಂಟ್ ಈ ತರ ರೀಸೈಕ್ಲಿಂಗ್ ನಡೆದಿದೆ, ಎಷ್ಟು ಅಮೌಂಟ್ ಯೂಸ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಇದು ಯಾವ ವರ್ಷದಿಂದ ಶುರುವಾಯ್ತು. ಸೊ ಈ ತರ ಕ್ವಶನ್ಸ್ ಕೇಳ್ತಾರೆ. ಸೊ ನಾನು ಅವಾಗಲೇ ಸ್ಟಾರ್ಟಿಂಗ್ ಹೇಳಿದ್ದೆಲ್ಲನೂ ಒಂದ್ ಕಡೆ ನೋಡ್ಕೊಂಡು ಬಂದ್ರೆ ಹೆಲ್ಪ್ ಆಗುತ್ತೆ. ಅಂಡ್ ಹಾಗೇನೆ ಇಂಪಾರ್ಟೆಂಟ್ ಡೇಟ್ಸ್ದು ಒಂದು ಕ್ವಶನ್ ಇದ್ದೇ ಇರುತ್ತೆ. ಬಟ್ ನಾನು ಇದ್ರ ಕಡೆ ತುಂಬಾ ಗಮನ ಕೊಟ್ಟಿಲ್ಲ. ಕೆಲವೊಂದು ನನಗೆ ಹೇಗ್ ನೆನಪಿರುತ್ತೆ, ಇವಾಗ ನನ್ಗೆ ಗೊತ್ತಿರೋದು ಯಾರ್ದೋ ಬರ್ಡೇ ಇತ್ತು ಅನ್ಕೊಳ್ಳಿ, ಆ ಬರ್ಡೇ ದಿನ ಏನಾದ್ರು ಒಂದು ಇಂಪಾರ್ಟೆಂಟ್ ಡೇಟ್ಸ್ ಇದೆ ಈ ತರ ನಾನು ನೆನ್ಪಿಟ್ಕೊಂಡಿದ್ದೆ. 1-2 ಸತಿ ಅದೇ ತರ ನನಗೆ ಬಂದಿದೆ, ಹೆಲ್ಪ್ ಆಗಿದೆ. ಬಟ್ ಇನ್ ಕೆಲವೊಂದ್ ಸತಿ ನಾನು ತುಂಬಾ ಡೀಪ್ ಆಗಿ ಹೋಗಿರ್ಲಿಲ್ಲ. ಸೊ ಡೇಟ್ಸ್ ಎಲ್ಲ ನಾನು ಅಷ್ಟೊಂದು ತುಂಬಾ ಡೀಪ್ ಆಗಿ ನೋಡ್ಕೊಳ್ಳೋದಕ್ಕೆ ಹೋಗಲ್ಲ. ಅಂಡ್ ಇನ್ನೊಂದು ರ್ಯಾಂಕ್ ರಿಪೋರ್ಟ್, ಇದರಿಂದಾನು ಕ್ವಶನ್ ಬಂದೇ ಬರುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ
ಪೀಸ್ ರಿಲೇಟೆಡ್ ಈ ತರ ರ್ಯಾಂಕ್ ಬಿಟ್ಟಿರ್ತಾರೆ, ಇಂಟರ್ನ್ಯಾಷನಲ್ ಯಾವುದೋ ಆರ್ಗನೈಸೇಷನ್, ಅದರಲ್ಲಿ ಇಂಡಿಯಾ ರ್ಯಾಂಕ್ ಯಾವ್ದಿತ್ತು, ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಮೊದಲನೇ ರ್ಯಾಂಕ್ ಯಾರಿಗೆ ಬಂದಿದೆ, ಇಲ್ಲ ಲಾಸ್ಟ್ ಯಾವ್ರಿಗೆ ಬಂದಿದೆ, ಈ ತರ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಸೊ ಇದೆಲ್ಲ ಮೇನ್ ಟಾಪಿಕ್ಸ್. ನಾನು ಸ್ಟಾರ್ಟಿಂಗ್ ಹೇಳಿರೋದ್ನಲ್ಲೇ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಯಾವ್ದಾದ್ರು PDF ಬೈ ಮಾಡಿದ್ರೆ ನಿಮ್ಗೆ ಅದ್ರಲ್ಲೇನೆ ಟಾಪಿಕ್ ವೈಸ್ ಕೊಟ್ಬಿಟ್ಟಿರ್ತಾರೆ. ಸೊ ನೀವು ಇದನ್ನೆಲ್ಲ ಮತ್ತೆ ಇನ್ನೊಂದ್ ಕಡೆ ಬರ್ಕೋಬೇಕು ಅಂತ ಏನಿರೋದಿಲ್ಲ. ಅಂಡ್ ಹಾಗೇನೆ ಇನ್ನು ಎಕ್ಸಾಮ್ ಟೈಮ್ ಅಲ್ಲಿ ಯಾವ್ದಾದ್ರು PDFs ಬಿಡ್ತಾರೆ, ಇಲ್ಲಾಂದ್ರೆ ವಿಡಿಯೋಸ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ವಿಡಿಯೋ ಮಾಡಿದಾಗ ನಾನು ಹೇಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.